ಸೈಲೆಂಟ್ ಆಗಿರ್ಬೇಕು ಕೇಳ್ಸಲ್ಲ. ಡ್ರಾಯಿಂಗ್ ಕ್ಲಬ್ ಇದು ಅಥವಾ MLL? ಆರ್ಟ್ ಕ್ಲಬ್ ಮೇಡಮ್. ಆಲ್ ರೌಂಡ್. ಓಕೆ, ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಕ್ಲೋಸ್ ಮಾಡಿ. ಸೌಂಡ್ ಬರ್ಬಾರ್ದು. ಅದಲ್ಲ ಸೌಂಡ್ ಬರುತ್ತೆ ಅದಕ್ಕೆ ಕ್ಲೋಸ್ ಮಾಡೋದು. ಕೇಳಿಸ್ತಾ ಇಲ್ಲಪ್ಪ? ಕೇಳಿಸ್ತಾ ಇದೆ ಮೇಡಮ್. ಬನ್ನಿ ಇದಕ್ಕೆ ಮಲ್ಲ ಸರ್, ಬನ್ನಿ ಇದಕ್ಕೆ ಬನ್ನಿ. ಓಕೆ, ಶುರು ಮಾಡುವ. ಕೇಳಿಸ್ತಾ ಇಲ್ಲ, ಏನು ಕೇಳಿಸ್ತಾ ಇಲ್ಲ ನನಗೆ. ತುಂಬಾ ಚೆನ್ನಾಗಿ ಮಾಡಿದ್. ಅದೊಳ್ಳೆ ನಿಂತ್ಕೊಂಡಿರಂಗೆ ಇದೆ ಅಮ್ಮ, ನಿನ್ ತಬ್ಲಾ ನಿಂತ್ಕೊಂಡಿರಂಗೆ ಇದೆ ಅದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ಬ್ಯೂಟಿಫುಲ್. ಏನದು? ಓಲ್ಡ್ ಸೈಂಟಿಫಿಕ್ ಆಬ್ಜೆಕ್ಟ್ಸ್. ಓಕೆ, ಹಾ. ಓಕೆ, ನೆಕ್ಸ್ಟ್ ಅದೇನದು? ಮ್ಯೂರಲ್ಸ್. ಓಕೆ, ಒನ್ ಆಫ್ ದ ಮ್ಯೂರಲ್ಸ್. ಓಕೆ, ಗೊತ್ತಾಯ್ತು. ವೆರಿ ನೈಸ್, ತುಂಬಾ ಚೆನ್ನಾಗಿ ಮಾಡಿದೀಪ. ಯಾವ ಸ್ಕೂಲ್ ನವನು ನೀನು? ಕೇಳಿಸ್ತಾ ಇಲ್ಲ ಮಲ್ಲು, ನಂಗೆ ಏನು ಕೇಳಿಸ್ತಾ ಇಲ್ಲಪ್ಪ. ಅವ್ರು ಹೇಳೋದು ಏನು ಕೇಳಿಸಲ್ಲ. ನೀವು ಹತ್ರ ಹೋಗ್ಬೇಕಾಗತ್ತೆ ಮೋಸ್ಟ್ಲಿ. ಮೇಡಮ್, ಅನಿಲ್ ಅಣ್ಣೂರ್ ಕೆರೆ ಶಾಲೆ. ಓಕೆ, ಗುಡ್. ಓಕೆ, ಸ್ವಲ್ಪ ಮೇಲೆ ಮಾಡಪ್ಪ, ಅದನ್ನ ಮೇಲೆ ಹಿಡ್ಕೊ. ತುಂಬಾ ಚೆನ್ನಾಗಿ ಮಾಡಿದೀಪ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ವಾಟರ್ ಕಲರ್ ಅದು? ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಮಾಡಿದ್ದಿ. ಚೆನ್ನಾಗಿದೆ ಅದು, ತುಂಬಾ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಗುಡ್. ಮೆಲ್ಗಳು ದೂರ ಹೇಳವ. ಹೆಸರು ಕೇಳಿಸ್ತಿಲ್ಲ ಪುಟಿ ನಿಂದು. ಜೋರ ಮಾತಾಡೋ, ಜೋರ. ಮೇಡಮ್, ಕನ್ನಿಕಾ ಗುಂಡ್ಲುಪೇಟೆ ಶಾಲೆ. Kanika. Okay, I like the fact that you talk to me in English. Very nice. Good girl. ತುಂಬಾ ಚೆನ್ನಾಗಿ ಮಾಡಿದ್ದಿ. ಅದನ್ನ ಏನು ಅದು ಕಲರ್ ಮಾಡಿದ್ಯಾ? ವೆರಿ ನೈಸ್. ಕಲರ್ ಪೆನ್ಸಿಲ್? ಚೆನ್ನಾಗಿ ಅನ್ಸಲ್ಲ, ಹಂಗೆ ಬಿಡಿ. ವೆರಿ ನೈಸ್, ಗುಡ್. ವಾವ್, ಅಯೋಧ್ಯಾದ ಇದು? ಹೌದು ಮೇಡಮ್, ಶ್ರೀರಾಮ್. ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಎಷ್ಟನೇ ಕ್ಲಾಸ್? 5ನೇ ಕ್ಲಾಸ್ ಇವಳು? ಹೌದು ಮೇಡಮ್. ಫಸ್ಟ್ ಸ್ಟ್ಯಾಂಡರ್ಡ್. ವೆರಿ ಗುಡ್. ವೆಲ್ ಡನ್. ಇಷ್ಟೇ ಅಲ್ವಾ? ಬನ್ನಿ ಬಾ. ಹೇಳು. ಹೇಳು. My name is Deepika. I am studying 5th standard. Gulpet. Okay, good. Oh, beautiful.
ಮ್ಯೂರಲ್ಸ್ ಮಾಡೋದು. ಗೊತ್ತಾಯ್ತು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾಳೆ, ನೀಟಾಗಿ ಕಲರ್ ಮಾಡಿದ್ದಾಳೆ ಅದನ್ನ. ವೆರಿ ಗುಡ್, ವೆರಿ ಗುಡ್. ಕ್ವೀನ್ ಪಿಕ್ಚರ್ ಅದು. ನೆಕ್ಸ್ಟ್ ಬರಪ್ಪ. ಹೆಸರು ಹೇಳಪ್ಪ ನಿಂದು. My name is Dhanik. ಜೋರ ಮಾತಾಡ್ಲಾ. My name is Dhanik. I am studying in 5th standard Ooty Road, Kondapet. ವೆರಿ ಗುಡ್. ಓಕೆ. Birds and animals. Oh, very nice. Good job. Thank you. Ayodhya Ravindra. Ah, very nice. ನೆಕ್ಸ್ಟ್. Scenery. Very nice. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ವಿ. ವೆರಿ ಗುಡ್. ಆರ್ಟ್ ಕ್ಲಬ್ ಮುಗೀತು ಮೇಡಮ್. ಆಯ್ತು. ಓಕೆ. ನೆಕ್ಸ್ಟ್ ಬರಪ್ಪ. ಆಯ್ತಾ? ಆಯ್ತು ಸರ್. 2 minutes. Clock. ರೆಡಿ ಮಾಡ್ತೇನೆ. ಹಾ ಮೇಡಮ್. ಯಸ್, ಹೇಳಿ. ಹಾ ನಿನ್ನ ಹೆಸರೇನು? Prabhavati. ಪ್ರಭಾವತಿ. ಓಕೆ. ನಾನ್ ನೋಡಿದ್ ಜ್ಞಾಪಕ ಈ ವಿಡಿಯೋ. ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ವೆರಿ ನೈಸ್. ವೆಲ್ ಡನ್, ವೆಲ್ ಡನ್. ಎಷ್ಟೊತ್ತು ತಗೊಳ್ತು ನಿನಗೆ ಇದ್ ಮಾಡಕ್ಕೆ? ಎಷ್ಟೊತ್ತಾಗತ್ತ? 1 hour ಅಂತೆ ಮೇಡಮ್. ಅಷ್ಟೇನಾ? ಅಷ್ಟನ್ ಮಾಡಕ್ 1 hour ತಗೊಳ್ತಾ? ಅಷ್ಟೇನಾ? ಎಷ್ಟು ಫಾಸ್ಟ್ ಆಗಿ ಬರ್ದಿರ್ಬೋದು ನೀನ್ ಅವಾಗ? ಅವಳು ಕೇಳಿಸಲ್ಲ, ಹೇಳವ ನಂಗೇನು ಕೇಳಿಸ್ತಾ ಇಲ್ಲ. ಹತ್ರ ಇಟ್ಕೋಬೇಕು ನಿಮ್ ಮೈಕನ್ನ. ಅವಾಗ ಹತ್ರ ಇಟ್ಕೋಬೇಕು ಫೋನ್ ಅಲ್ಲಿ. ಹಾ, ಓದ್ಸಿ. ಹೌದಪ್ಪ. ಆಟೋ ರಿಕ್ಷಾಗಳು ಪ್ರಪಂಚದ ಜನಸಾಮಾನ್ಯ ಇದನ್ನು 3 ಚಕ್ರ ವಾಹನ ಎಂದು ಸಾಮಾನ್ಯವಾಗಿ ಕರೆಯಲಾಗುತ್ತದೆ. 3 ಚಕ್ರ ವಾಹನವಾಗಿರುವುದರಿಂದ ಆಟೋ ಕ್ಯಾಬಿನ್ ಸೈಕಲ್ ಎಂದು ಕರೆಯಲ್ಪಡುತ್ತದೆ. ಬೆಳೆಯುತ್ತಿರುವ ದೇಶಗಳಲ್ಲಿ ಆಟೋಗಳು ಅತ್ಯವಶ್ಯಕ ಮಧ್ಯಮ ದೇಶಗಳಲ್ಲಿ ಸಾಮಾನ್ಯವಾಗಿದೆ. ಜನರನ್ನು ಕಡಿಮೆ ವೆಚ್ಚದಲ್ಲಿ ಕೊಂಡೊಯ್ಯುವ ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಆಟೋ ಮುಖ್ಯ ಪಾತ್ರ ವಹಿಸುತ್ತದೆ. ಉಗಮ ಮತ್ತು ರಚನೆ 1948ರಲ್ಲಿ ವಾಹನದ ರಚನೆಯಾಗಿದೆ. ಆಟೋ ರಿಕ್ಷಾಗಳನ್ನು ಆಫ್ರಿಕಾ ಮತ್ತು ಭಾರತದಲ್ಲಿ ತಯಾರಿಸಲಾಗುತ್ತಿತ್ತು. ತಯಾರಿಸಿದ್ದರಿಂದ ಬಜಾಜ್ ಅಥವಾ ಬಜಾಜ್ ಎಂದು ಕರೆಯಲಾಗುತ್ತಿತ್ತು. 2009ರಿಂದ ಮಲ್ಲು ಸಾಮಾನ್ಯವಾಗಿದೆ. ಭಾರತದ ಬಜಾಜ್ ಆಟೋ ಕಂಪನಿಯ ಪಿಯಾಜಿಯೋ ಪರಿಣಿತಿಯನ್ನು ಪಡೆದು 1956ರಲ್ಲಿ 1974ವರೆಗೆ ಆಟೋ ರಿಕ್ಷಾದ ರಚನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭಿಸಲಾಯಿತು. ಆದರೆ ಆಟೋ ರಿಕ್ಷಾಗಳನ್ನು 1956ರಲ್ಲಿ ಪರಿಚಯಿಸಲಾಯಿತು. ಅದು ಮುಗಿಸಲ್ಲ. ಹೆಚ್ಚಿನ ನಗರಗಳು ಮತ್ತು ಪಟ್ಟಣಗಳನ್ನು ಪ್ರಾಯೋಗಿಕವಾಗಿ ಆಟೋ ರಿಕ್ಷಾಗಳಿಂದ ನಡೆಸಲ್ಪಡುತ್ತವೆ, ಏಕೆಂದರೆ ಅವುಗಳು ಇಂದಿನ ಜನಸಂಖ್ಯೆಯ
ಸಾರಿಗೆಯ ಸುಲಭ ವಿಧಾನಗಳಲ್ಲಿ ಒಂದಾಗಿದೆ. ಸಾರ್ವಜನಿಕ ಸಾಂಗೆಯು ತಲುಪಲು ಕಷ್ಟಕರವಾದ ರಸ್ತೆಗಳಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಭಾರತೀಯರ ಜನಸಂಖ್ಯೆಯಲ್ಲಿ ಆಟೋ ರಿಕ್ಷಾವನ್ನು ಅಪಾರವಾಗಿ ಜನಪ್ರಿಯಗೊಳಿಸಿದ ಅವುಗಳನ್ನು ಅಧಿಕ ಪ್ರಮಾಣದಲ್ಲಿ ಹಾಗೂ ಜನರು ತಲುಪಲಾಗದ ಸ್ಥಳಗಳನ್ನು ಸ್ವಂತವಾಗಿ ತಲುಪಲು ಅನುವು ಮಾಡಿಕೊಡುತ್ತಾರೆ. ಮೇಡಮ್ ಮುಗಿತು ಮೇಡಮ್ ಅವಳು. ಸೊ ಅವಳನ್ನ ಕೇಳಿ ರಿಸರ್ಚ್ ಹೆಂಗ್ ಮಾಡಿದ್ಲು ಅಂತ, ಎಲ್ಲಿಂದ ತಗೊಂಡ್ಲು ಇನ್ಫಾರ್ಮೇಶನ್, ಗೂಗಲ್ ಮಾಡಿದ್ಲಾ? ಅಂತ ಇಲ್ಲ ಇನ್ಫಾರ್ಮೇಶನ್ ಇದು ತಗೊಂಡೆ ಅಂತ. ಎಲ್ಲಿಂದ ತಗೊಂಡ್ರೆ ಇನ್ಫಾರ್ಮೇಶನ್, ಹೆಂಗ್ ಕಲೆಕ್ಟ್ ಮಾಡಿದೆ ಇನ್ಫಾರ್ಮೇಶನ್? ನೀನು ಅದನ್ನ ಅದನ್ನೆಲ್ಲ ನೋಡ್ಕೊಂಡ್ ಬರ್ಕೊಂಡೆ? ಹೌದಾ, ಏನ್ ಮಾಡ್ದೆ? ಗೂಗಲ್ ಮಾಡಿದ್ಯಾ? ತುಂಬಾ ಚೆನ್ನಾಗಿ ಮಾಡಿದ್ದಾಳೆ, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ತುಂಬಾ ನೀಟಾಗಿ ಬರ್ದಿದ್ದಾಳೆ. ವೆರಿ ಗುಡ್ ಅಮ್ಮ, ವೆರಿ ಗುಡ್. ಎಷ್ಟನೇ ಕ್ಲಾಸ್ ನೀನು? 7th. ಯಾವ ಸ್ಕೂಲು? ಅನ್ನೂರ್ ಕೆರಿನಾ? ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಸಿಂಚನ ಗುಳ್ಳುಪೇಟೆ ಶಾಲೆ. ನಾನು ಬರ್ತಿದ್ದೀನಿ. ನನ್ ಕತೆ ಏನ್ ಬರ್ದಿದ್ದೀನಿ ಅಂದ್ರೆ, ನಾನು ಹಳ್ಳಿಯ ಆಟೋ ರಿಕ್ಷಾ. ಇವತ್ತು ನಾನು ಸಿಟಿಲಿರುವ ಸ್ಟೋರ್ ರೂಮ್ಗೆ ಹೋಗಿ ಆಟೋ ತೆಗೆದುಕೊಂಡು ಅದಾದ ಮೇಲೆ ನಮ್ಮೂರಿಗೆ ಹೋದೆ. ಮನೆಗೆ ಹೋದ್ವಿ, ಅಲ್ಲಿ ಎಲ್ಲಾರು ಸೇರಿ ಪೂಜೆ ಮಾಡಿದ್ವಿ ಆಟೋಗೆ. ಅದಾದ್ಮೇಲೆ ಆಟೋ ಸ್ಟ್ಯಾಂಡ್ಗೆ ಹೋದೆ. ಪ್ಯಾಸೆಂಜರ್ಸ್ಗೆ ಕಾಯ್ತಾ ಇದ್ದೆ. ಅವಾಗ ಒಬ್ರು ಪ್ಯಾಸೆಂಜರ್ ಅವರನ್ನು ನಾನು ಕೇಳಿದೆ, ನೀವು ಎಲ್ಲಿಗೆ ಹೋಗ್ಬೇಕು ಅಂತ. ಅವಾಗ ಅವರು ನನಗೆ ಹೇಳಿದ್ರು, ಅವರು ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ನಾನು ಅವರನ್ನು ಆ ಪ್ಲೇಸ್ಗೆ ಬಿಟ್ಟೆ. ಅಲ್ಲಿಗೆ ಹೋಗೋಕೆ ಎಷ್ಟು ದುಡ್ಡಾಯಿತು ಅವರು ನನಗೆ ಕೊಟ್ಟರು. ನಾವು ಆಟೋ ಓಡಿಸುವಾಗ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು, ಇಲ್ಲ ಅಂದ್ರೆ ಒಂದೊಂದು ಸಲ ಅಪಘಾತ ಆಗುತ್ತೆ. ನಿಧಾನವಾಗಿ ನೋಡ್ಕೊಂಡು ಓಡಿಸ್ಬೇಕು. ಮತ್ತೆ ಒಂದೊಂದು ಕಡೆ ರಸ್ತೆಗಳು ಸರಿ ಇರುವುದಿಲ್ಲ, ಅವಾಗ ನಾವು ನೋಡ್ಕೊಂಡು ನಿಧಾನವಾಗಿ ಹೋಗ್ಬೇಕು. ಕೆಲವೊಮ್ಮೆ ಒಬ್ರೊಬ್ರು ಪ್ಯಾಸೆಂಜರ್ಸ್ ಬೇಗ ಹೋಗಲು ಹೇಳ್ತಾರೆ. ಬೇಗ ಹೋದರೂ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಕೆಲವೊಬ್ಬರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಇನ್ನೊಬ್ಬೊಬ್ರು ತುಂಬಾ ಕೋಪದಲ್ಲಿ ಮಾತಾಡ್ತಾರೆ. ಆದ್ರೂ ನಾವು ಜಗಳ ಆಡ್ಬಾರ್ದು ಅವರ ಜೊತೆ. ಒಂದೊಂದು ಸಲ ನಾವು ಬೇಗ ಹೋಗುವಾಗ ನಾಯಿ ಅಥವಾ ಬೆಕ್ಕು ಬಂದು ಬಿಡುತ್ತವೆ. ಅವಾಗ ನಾವು ತಕ್ಷಣ ಬ್ರೇಕ್ ಹಿಡಿಯಬೇಕು. ನಾನು ತುಂಬಾ ಜನರನ್ನು ನೋಡಿದ್ದೇನೆ, ಅವರು ಆಟೋನ ನಾಯಿ ಮೇಲೆ ಅಥವಾ ಬೆಕ್ಕು ಮೇಲೆ ಹತ್ತಿಸ್ಬಿಡ್ತಾರೆ. ಏನಾಯ್ತು ಅಂತಾನು ನೋಡಲ್ಲ. ಹಾಗೆ ಮಾಡಬಾರ್ದು, ಅದು ತಪ್ಪು. ಇವತ್ತು ನಾನು ತುಂಬಾ ಖುಷಿಯಾಗಿ ಇದ್ದೀನಿ, ಏಕೆಂದ್ರೆ ನಾನು ಮತ್ತು ನನ್ನ ಸ್ನೇಹಿತರು ಎಷ್ಟೋ ವರ್ಷಗಳಾದ ಮೇಲೆ ಸಿಕ್ಕಿದ್ರು. ಅವರು ಎಲ್ಲಿಗೋ ಹೋಗ್ಬೇಕು ಅನ್ಕೊಂಡಿದ್ರು. ನನ್ನ ಆಟೋಲೆ ಕರ್ಕೊಂಡು ಹೋಗ್ತೀನಿ ಅಂದೆ. ಸಿಕ್ಕಿದ್ರು. ಅವರು ಎಲ್ಲಿಗೋ ಹೋಗ್ಬೇಕು ಅನ್ಕೊಂಡಿದ್ರು. ನನ್ನ ಆಟೋಲೆ ಕರ್ಕೊಂಡು ಹೋಗ್ತೀನಿ ಅಂದೆ. ಬಂದ್ರು. ಹಾಗೆ ಮಾತಾಡ್ಕೊಂಡು ಹೋದ್ವಿ. ಅವರು ಎಲ್ಲಿಗೋ ಹೋಗ್ಬೇಕು ಅಂತಿದ್ರು. ಆ ಪ್ಲೇಸ್ ಬಂತು. ಅವಾಗ ಅವರು ದುಡ್ಡು ಬೇಡ ಅಂದ್ರು, ಕೊಟ್ರು. ಅವರಿಗೆ ನಾನು ಹೇಳಿದೆ, ಯಾವಾಗ್ಲಾದ್ರೂ ನಮ್ ಮನೆಗೆ ಬನ್ನಿ ಅಂತ ಅಂದೆ. ಆಯ್ತು ಅನ್ಕೊಂಡು ಇವತ್ತು ತುಂಬಾ ಖುಷಿಯಾಗಿ ಮನೆಗೆ ಹೋದೆ. ಒಂದು ದಿನ ನಾನು ಆಟೋ ಸ್ಟ್ಯಾಂಡ್ ನಲ್ಲಿ ಪ್ಯಾಸೆಂಜರ್ಸ್ಗೆ ಕಾಯ್ತಾ ಇದ್ದೆ. ಅವಾಗ ತುಂಬಾ ಜನ ಬಂದ್ರು. ಸ್ವಲ್ಪ ಜನ ಆಟೋ ಒಳಗಡೆ ಕೂತ್ಕೊಂಡ್ರು, ಇನ್ ಸ್ವಲ್ಪ ಜನ ಆಟೋ ಹಿಂದೆ ಕೂತ್ಕೊಂಡ್ರು. ಇನ್ ಸ್ವಲ್ಪ ಜನಕ್ಕೆ ಜಾಗ ಸಾಲಿಲ್ಲ. ಅದಕ್ಕೆ ನಾನು ಹೇಳ್ದೆ ಅವರಿಗೆ ಬೇರೆ ಆಟೋಲಿ ಹೋಗಿ ಹೇಳ್ದೆ. ಆದ್ರೆ ಇಲ್ಲ, ಅವರು ಕೇಳಲಿಲ್ಲ.
ನಾವು ಇದರಲ್ಲೇ ಬರ್ತೀವಿ, ನಮಗೆ ಟೈಮ್ ಇಲ್ಲ ಅಂದ್ರು. ಅದಕ್ಕೆ ನಾನು ಅವರಿಗೆ ಹೇಳಿದೆ, ಇಲ್ಲಿ ಆಟೋಲಿ ಜಾಗ ಇಲ್ಲ, ನೀವು ಬೇರೆ ಆಟೋಲಿ ಬನ್ನಿ ಅಂದೆ. ಆದ್ರೆ ಅವರು ಕೇಳಲಿಲ್ಲ, ಆಟೋ ಮೇಲ್ಗಡೆ ಹತ್ಬಿಟ್ರು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸ್ವಲ್ಪ ದೂರ ನಿಧಾನಕ್ಕೆ ಹೋದೆ, ಆಮೇಲೆ ಬೇಡ ಅನ್ನಿಸ್ತು, ಹೀಗೆ ಮಾಡೋದು ಸರಿ ಇಲ್ಲ ಅನ್ನಿಸ್ತು. ಆಟೋ ನಿಲ್ಲಿಸಿ ಮೇಲ್ ಕೂತಿರೋರ್ಗೆ ರೇಗ್ದೆ, ಕೆಳಗಡೆ ಇಳಿಯಿರಿ ಅಂದೆ. ಅವರು ಇಳಿದ್ಬಿಟ್ಟು ಹೋದ್ರು. ಇನ್ ಸ್ವಲ್ಪ ಜನರಿದ್ರು, ಅವ್ರನ್ನ ಮನೆಗ್ ಬಿಟ್ಟೆ. ನನ್ಗೆ ಟೈಮ್ ಆಗಿತ್ತು, ಅದಕ್ಕೆ ನಾನ್ ಮನೆಗೆ ಹೋದೆ. ಥ್ಯಾಂಕ್ ಯು. ನೈಸ್ ಸ್ಟೋರಿ. ಸ್ವಲ್ಪ ಲಾಸ್ಟ್ ಅಲ್ಲಿ ನೀನು ಅರ್ಜೆಂಟ್ ಆಗಿ ಮುಗಿಸ್ಬಿಟ್ಟೆ ಕಥೆನ. ಇನ್ ಸ್ವಲ್ಪ ಮುಂದಕ್ಕೆ ಮಾಡ್ಬಿಟ್ಟು ಆಟೋ ನನ್ ವಯಸ್ಸಾಯ್ತು, ನನಗೆ ಇನ್ನ ಎಲ್ಲಾರ್ನು ಕೂರಿಸ್ಕೊಳಕ್ ಆಗಲ್ಲ ಅಂತೇನಾದ್ರು ಹೇಳ್ಬೋದಿತ್ತು. ಚೆನ್ನಾಗ್ ಮಾಡಿದಿ, ಬಟ್ ಕಥೆ ಚೆನ್ನಾಗ್ ಬರ್ದಿದಿ. ಇನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕು ಅದನ್ನ, ಸಡನ್ ಆಗಿ ನಿಲ್ಲಿಸ್ಬಿಟ್ಟೆ. ಓಕೆ ಓಕೆ ಮಿಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಿಸ್. ನೆಕ್ಸ್ಟ್ ಸೌಕರಾಜು ಜಾಯಿನ್ ಆಗಿದ್ದಾರಪ್ಪ. ಹಾ ನೋಡಿದ್ರೆ ಸೌಕರಾಜ್ ಏನು ಪರವಾಗಿಲ್ಲ ಆಗ್ತಾ ಇದೆ. ನಾನ್ 3:30 ಅಷ್ಟೊತ್ತಿಗೆ ನಿಲ್ಲಿಸ್ಕೊತೀನಪ್ಪ ಇಲ್ಲಿ, ಯಾಕಂದ್ರೆ ನನಗೆ ಈಗ 3:30, ನನಗೆ ಇನ್ನೊಂದು ಅರ್ಧ ಗಂಟೆ ಇರ್ತೀನಿ. ಅಷ್ಟೊತ್ತಿಗೆ ನಂಗೆ 3:30 ಬೆಳಗಿನ ಜಾವ ಆಗತ್ತೆ. ಅದಾದ್ಮೇಲಿಂದ ನನಗಿರಕ್ ಬಹಳ ಕಷ್ಟ, ನಿದ್ದೆ ತುಂಬಾ ಬರ್ತಾ ಇದೆ. ಸೊ ಮೇಡಮ್ 15 minutes ಮೇಡಮ್. MLL ಕ್ಲಬ್ 2 minutes ಆಗಿ ಮುಗಿದೋಗುತ್ತೆ. MLL ಕ್ಲಬ್. ಓಕೆ, ಫೈನ್, ಎಕ್ಸಲೆಂಟ್, ಸರಿಯಪ್ಪ. ನೆಕ್ಸ್ಟ್ ಬೇಕಾದ್ರೆ ಸೈನ್ಸ್ ಕ್ಲಬ್ ನಾವು ಮಾಡ್ಕೋತೇವೆ ಮೇಡಮ್. ಓಕೆ MLL ಕ್ಲಬ್ ಇದಾದ್ಮೇಲೆ ಇದು ಸ್ಟೋರಿ ಲಾಸ್ಟ್ 10 minutes ಮೇಡಮ್. MLL ಕ್ಲಬ್ ಮುಗಿದೋಗುತ್ತೆ. ಓಕೆಪ್ಪ, ಥ್ಯಾಂಕ್ ಯು. ಸ್ಟೋರಿ. ನನ್ನ ಹೆಸರು ರಶ್ಮಿತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿನ್ನನ್ಪುರ. 4ನೇ ಕ್ಲಾಸಿಂದ ಒಂದ್ ನಿಮಿಷ ಪುಟ್ಟಿ, 4ನೇ ಕ್ಲಾಸಿಂದಾನು ತಗೋತಿದ್ದೀರಪ್ಪ ಮಲ್ಲು? ಮೇಡಮ್ ಸಿಂಡಿನ್ಪುರ ಸ್ಟ್ರೆಂತ್ ಕಡಿಮೆ ಇದೆಯಲ್ಲ, 4ನೇ ಕ್ಲಾಸ್ ಸ್ವಲ್ಪ ವಾಯ್ಸ್ ಇದ್ದಾರೆ, ಒಂದು 4 ಜನ ತಗೊಂಡಿದ್ದೀವಿ ಮೇಡಮ್. ಓಕೆ, ಗುಡ್. ನೊಣಗಳು 100 ಮೊಟ್ಟೆಗಳನ್ನು ಇಡುತ್ತವೆ. ನೊಣಗಳು ಸಿಹಿ ತಿಂಡಿಗಳ ಮೇಲೆ ಕುಳಿತುಕೊಳ್ಳುತ್ತವೆ. ನೊಣಗಳಿಂದ ರೋಗ ರುಜಿಗಳು ಬರುತ್ತವೆ. ನೊಣಗಳು ಸುಮಾರು 8 ಮೀಟರ್ ಬೆಳೆಯುತ್ತದೆ. ಲಾಲಾಜಲವು ಸಹಾಯದಿಂದ ಮೃದುವಾದ ತಿನ್ನುತ್ತವೆ. ಆಹಾರವನ್ನು ಕಲುಷಿತಗೊಳಿಸುತ್ತದೆ. ಸಿಹಿ ತಿಂಡಿಗಳ ಅಂಗಡಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಅಷ್ಟೇ ಮೇಡಮ್. ಸ್ಟೋರಿ ಆಫ್ ಅ ಬೀನ್, ಇದು ಸ್ಟೋರಿ ಆಫ್ ಅ ಫ್ಲೈ ಏನಂತ ಬರ್ದಿರೋದವಳು? ಸ್ಟೋರಿ ಆಫ್ ಅ ಬೀನಾ? ನೊಣದ ಬಗ್ಗೆ ಬರ್ದಿದ್ದಾಳೆ ಮೇಡಮ್. ನೋಡ, ವೆರಿ ನೈಸ್. 4th ಸ್ಟ್ಯಾಂಡರ್ಡ್ ಹುಡುಗಿ ತುಂಬಾ ಚೆನ್ನಾಗಿ ಬರ್ದಿದೆಪ್ಪ. ಫಾರ್ ಹರ್ ಏಜ್ ಶಿ ಇಸ್ ವೆರಿ ಗುಡ್. ಏನಮ್ಮ ನಿನ್ನ ಹೆಸರು? ರಶ್ಮಿತಾ. ವೆರಿ ಗುಡ್ ರಶ್ಮಿತಾ, ಚೆನ್ನಾಗಿ ಓದಿದ್ಲು. 4th ಸ್ಟ್ಯಾಂಡರ್ಡ್ಗೆ ಶಿ ಇಸ್ ಪರ್ಫಾರ್ಮಿಂಗ್ ಇಟ್ ಲೈಕ್ ಅ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ತರ ಇದೆ. ಅಷ್ಟು ಮೆಚುರಿಟಿ ಇಟ್ಕೊಂಡು ಬರ್ದಿದೆ. ವೆರಿ ಗುಡ್ ಅಮ್ಮ, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. MLL ಕ್ಲಬ್ ಮೇಡಮ್. ಓಕೆಪ್ಪ. ನನ್ನ ಹೆಸರು ಚಂದನ, ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ಅಂಜಲಿ, ಗುಂಡ್ಲುಪೇಟೆ ಶಾಲೆ. ನಿಮ್ ಹುಡುಗಿ ನೋಡಿದ್ದೆ ಕಣಪ್ಪ ವಿಡಿಯೋ. ನಾನು ಇದನ್ನ ಅಸೆಸ್ ಮಾಡುವಾಗ ತೋರಿಸಿ MLL ಕ್ಲಬ್. ವೆರಿ ನೈಸ್. ಐ ರಿಮೆಂಬರ್ ಸೀಯಿಂಗ್ ದಿಸ್. ನಾನ್ ನೋಡಿದ್ದೆ. ಎಷ್ಟು ಹೊತ್ತು ಹಿಡಿತಪ್ಪ ಇದನ್ನ ಮಾಡಕ್ಕೆ ನಿಮ್ಗೆ ಮಕ್ಕಳ್ರ? 8 ಗಂಟೆಯಿಂದ 12 ಗಂಟೆ ಅಷ್ಟೇ. 4 hours ಅಲ್ಲಿ ಐಸ್ ಕ್ರೀಮ್ ಸ್ಟಿಕ್ಸ್ ಎಲ್ಲ ಸಿಗುತ್ತಾ ಅಂಗಡಿಲಿ ಕೊಂಡ್ಕೊಳಕ್ಕೆ? ರಾಮ ಮಂದಿರ ಮಾಡ್ಬೇಕು ಅಂತ ಟ್ರೈ ಮಾಡಿದ್ಲು.
ಕೊನೆಯಲ್ಲಿ ಅದಾಗ್ಲಿಲ್ಲ, ಅವ್ರ ಅಪ್ಪ ಮಗಳು ಸೇರ್ ಮಾಡ್ಬೇಕು ಅಂತ ಹೇಳಿದ್ರು, ಆಗ್ಲಿಲ್ಲ. ಕೊನೆಗೆ ಇವ್ರಿಬ್ರು ಸೇರೆ ಮಾಡಿದ್ರು ಅದನ್ನ. ಐಸ್ ಕ್ರೀಮ್ ಸ್ಟಿಕ್ ಚೆನ್ನಾಗ್ ಮಾಡಿದಾಳೆ. ಅಲ್ಲ ಅದನ್ನ ಗ್ಲೂ ಹಾಕಿ ಅಂಟಿಸಿರೋದಲ್ವಾ? ಹೌದು ಮೇಡಮ್. ತುಂಬಾ ನೀಟಾಗಿ ಮಾಡಿದೀಪ. ಡಿಸೈನ್ ಎಲ್ಲ ಯಾರು ಹಾಕೊಟ್ಟಿದ್ರು? ನಿಮ್ಮ ಅಪ್ಪ ಹಾಕೊಟ್ರಾ? ಎಸ್ ಮ್ಯಾಮ್. ಓ, ತುಂಬಾ ಚೆನ್ನಾಗ್ ಮಾಡಿದಾರೆ. ನಿಮ್ಮ ಅಪ್ಪಂಗೆ ಹೇಳು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಅಂತ. ಎಸ್ ಮ್ಯಾಮ್. ನಾನ್ ನೋಡಿದ ತಕ್ಷಣ ಅನ್ಕೊಂಡೆ, ಅಬ್ಬಾ ಎಷ್ಟು ಕೆಲಸ ಮಾಡಿದೆ ಹುಡುಗಿ ಇದನ್ ಮಾಡಕ್ಕೆ ಅಂತ. ನಾನು ವಾಸುಕಿನ ಮೊನ್ನೆ ನೋಡ್ತಾ ಇದ್ವಿ ವಿಡಿಯೋನ, ಸುಮಾರು ಹೊತ್ತು ನೋಡಿದ್ವಿ ಎಲ್ಲಾ ವಿಡಿಯೋಗಳನ್ನ. ಇದು ಜ್ಞಾಪಕ ಬಂತು ನಂಗೆ, ನೋಡಿದ ತಕ್ಷಣ ಅನ್ಕೊಂಡೆ. ಥ್ಯಾಂಕ್ ಯು, ವೆರಿ ವೆಲ್ ಡನ್, ಗುಡ್ ಜಾಬ್. ಎಸ್ ಮ್ಯಾಮ್. ಬರಪ್ಪ. ಸತ್ಯ. ಯಾವ್ದು? ನನ್ನ ಹೆಸರು ಗೌತಮಿ ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ಹರ್ಷಿತಾ ಗುಂಡ್ಲುಪೇಟೆ ಶಾಲೆ. ತೋರಿಸಿ. ಇದು ಜ್ಞಾಪಕ ಇದೆ ನಂಗೆ ನೋಡಿದ್ದು. ವೆರಿ ನೈಸ್, ಇದು ಚೆನ್ನಾಗಿದೆ. ವೆರಿ ನೈಸ್ಲಿ ಡನ್. ಎಷ್ಟೊತ್ತು ಹಿಡಿತು ಇದನ್ನ ಮಾಡಕ್ ನಿಮ್ಗೆ ಮಕ್ಕಳ್ರ? ಎಷ್ಟು ಹೇಳ್ತಿದ್ದೆ? ಸರಿ. 2 hours ಅಂತ ಮೇಡಮ್. 4 hours. ವೆರಿ ಗುಡ್, ವೆರಿ ಗುಡ್, ವೆಲ್ ಡನ್. ಥ್ಯಾಂಕ್ ಯು ಮ್ಯಾಮ್. ನನ್ನ ಹೆಸರು ಗೀತಾ. ನನ್ನ ಹೆಸರು ಗೀತಾ, 6ನೇ ತರಗತಿ ಓದುತ್ತೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅನ್ನೂರ್ಕೇರಿ. ಹೆಸರು? ನನ್ನ ಹೆಸರು ಗೀತಾ, 6ನೇ ತರಗತಿ ಓದುತ್ತೇನೆ. ನಾನು ಮಾಡಲು ಗ್ರೀಟಿಂಗ್ ಕಾರ್ಡ್. ತೋರಿಸು. ಹ್ಯಾಪಿ ಬರ್ಡೇ. ಟೀಚರ್ಸ್ ಡೇ. ಇನ್ಯಾರೋ ಒಂದು ಗ್ರೀಟಿಂಗ್ ಕಾರ್ಡ್ಸ್ ಅಲ್ಲಿ ಎಲ್ಲ ಏನೋ ಬರ್ದಿದ್ರಲ್ಲ ಅದ್ರ ವಿಷಯ. ಕೊಡಗೂರು ಬಣಿತಾಪುರ. ಅವರು ಇದಾರ ತೋರ್ಸಕ್ಕೆ? ಇಲ್ಲ ನಾಳೆ ಮೇಡಮ್. ನಾಳೆ ಬೆಳಿಗ್ಗೆ ಮೇಡಮ್. ನಾಳೆ ಬೆಳಿಗ್ಗೆ. ಓಕೆ ಅದೇ ಅನ್ಕೋತಾ ಇದ್ದೆ. ಓಕೆ ಫೈನ್. ಇದನ್ನ ನಾನ್ ನೋಡಿರ್ಲಿಲ್ಲ. ಆ ಮಕ್ಕಳು ಎಲ್ಲ ಒಳಗಡೆ ಎಲ್ಲ ಇದೆಲ್ಲ ಬರ್ದಿದಾರಲ್ವಾ? ದಿಸ್ ಇಸ್ ನೈಸ್. ದಿಸ್ ಇಸ್ ಬ್ಯೂಟಿಫುಲ್. ಇದು ಚೆನ್ನಾಗಿದೆ ಕಣಪ್ಪ. ಮುಂದಿನ ನೋಡು, ಫ್ರಂಟ್ ಪೇಜ್ ತೋರ್ಸು. ತುಂಬಾ ಚೆನ್ನಾಗಿ ಮಾಡಿದ್ವಿ, ತುಂಬಾ ನೀಟಾಗಿದೆ. ವೆರಿ ನೈಸ್. ನೆಕ್ಸ್ಟ್ ಟೈಮ್ ಮಾಡಿದಾಗ ಒಳಗಡೆನು ಏನಾದ್ರು ಬರಿಬೇಕು ನೀನು. ಹ್ಯಾಪಿ ಟೀಚರ್ಸ್ ಡೇಗೆ ಏನಕ್ಕೆ ಟೀಚರ್ಸ್ ಡೇ ಏನ್ ವಿಷಯ ಬರೀತಿದ್ಯಾ ಅಂತ ಒಂದು ಪೋಯಮ್ ತರ ಬರ್ದು, ಕವಿತೆ ಬರ್ದು ಒಳಗಡೆ ಬರಿಬೇಕು. ಓಕೆ? ಎಲ್ಲ ಕಾರ್ಡ್ ಅಲ್ಲೂ ನೋಡಿದ್ಯಲ್ಲ ನೀನು, ಕಾರ್ಡ್ ಕೊಂಡ್ಕೊಳಕ್ ಹೋದಾಗ ಒಳಗಡೆ ಬರ್ದಿರ್ತಾರಲ್ವಾ, ಅದ ನೆಕ್ಸ್ಟ್ ಟೈಮ್ ಮಾಡಿದಾಗ ಮಾಡು. ಓಕೆ? ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನನ್ನ ಹೆಸರು ಮಹಾದೇವ್. ವೆರಿ ನೈಸ್. ಏನ್ ಮಾಡಿದೆ ಇದು ಹುಡುಗ? ವಿಲೇಜ್ ಪೇಪರ್ ಮೇಡಮ್. ಓಕೆ, ಗುಡ್. ಹೇಳಪ್ಪ, ನಿಮ್ಮ ಹಳ್ಳಿಯ ಬಗ್ಗೆ ಅಲ್ವಾ ಮೇಡಮ್? ಹಳ್ಳಿ ಬಗ್ಗೆ ಪೇಪರ್ ಬರ್ದಿದ್ದಾನೆ, ಅವ್ರ ಬಗ್ಗೆ. ಐ ರಿಮೆಂಬರ್ ಸೀಯಿಂಗ್ ದಿಸ್. ಗೊತ್ತು, ಐ ರಿಮೆಂಬರ್ ಇಟ್. ಸ್ವಲ್ಪ ಮೇಲೆ ಎತ್ತಪ್ಪ, ಮೇಲೆ ಎತ್ತದನ್ನ. ವೆರಿ ನೈಸ್ಲಿ ಡನ್. ತುಂಬಾ ಚೆನ್ನಾಗಿ ಬರೆದಿದ್ದಾನೆ. ನಾನು ಮಸ್ಕಿ ಓದ್ತಿದ್ವಿ ಇದನ್ನ ನಿನ್ನೆ, ಚೆನ್ನಾಗಿತ್ತು. ವೆರಿ ನೈಸ್ಲಿ ಡನ್, ಗುಡ್ ಜಾಬ್. ಹೇಳ್ಸದ ಮೇಡಮ್? ಹೇಳ್ಸ್ಬೇಕಾ ಅಥವಾ ಒಂದು ಸೆಕ್ಷನ್ ಅಲ್ಲಿ ಓದಿಸಿ? ಯಾವ್ದಲ್ಲ ಒಂದು ಸೆಕ್ಷನ್ ಅಲ್ಲಿ ಓದಿಸಿ. ದೊಡ್ಡ ಮ್ಯಾಕ್ಸಿಮಮ್ ಇರೋ ಸೆಕ್ಷನ್ ಅನ್ನೇ ಓದ್ಲಿ. ನಮ್ಮ ಊರಿನ ಬಗ್ಗೆ ಕೇಳಿಸ್ತಾ ಇಲ್ಲ ಇವ್ರೆ? ಕೇಳಿಸ್ತಾ ಇಲ್ಲ? ನಿಧಾನಕ ಸ್ಪಷ್ಟವಾಗಿ ಹೇಳೋಯ್ತಾ? ಹೇಳು. ನಮ್ಮ ಊರಿನ ಹಬ್ಬಗಳ ಬಗ್ಗೆ. ನಮ್ಮ ಊರಿನ ಬಗ್ಗೆ ಎನ್ನುವುದೆಂದರೆ ವಿಶೇಷವಾಗಿ ನಮ್ಮ ಊರಿನ ಜಾತ್ರೆ ಹಬ್ಬಗಳು. ಅದರಲ್ಲೂ ನಮ್ಮ ಊರಿನ ಗ್ರಾಮ ದೇವತೆಯು ಹಬ್ಬವನ್ನು ಬಹಳ ಅದ್ಭುತದಿಂದ ಮಾಡುತ್ತಾರೆ. ಹಬ್ಬದ ಬಗ್ಗೆ ಚರ್ಚೆ ಮಾಡಿ ದಿವಸವನ್ನು ಗುರುತಿಸಿ ಮಾಡಿ ಹಬ್ಬ ಮಾಡಲೆಂದು ಊರಿನ ಜನರು ತಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ
ಸ್ವಚ್ಛಗೊಳಿಸುತ್ತಾರೆ. 2 ದಿನದ ನಂತರ ಮಾರಮ್ಮನ ಹಬ್ಬ ಜಾತ್ರೆ ಬರುತ್ತದೆ. ನಂತರ 4 ದಿನದ ನಂತರ ಹೆಣ್ಣು ಮಕ್ಕಳು ಅಂದರೆ ಗೃಹಿಣಿಯರು ಉಪವಾಸ ಮಾಡಿ ದೇವರ ಹಿಂದೆ ಹೋಗುತ್ತಾರೆ. ನಂತರ ದೇವರು ಪೂಜಾರಿಯ ಮೇಲೆ ಒಂದು ಮುರಿಯು ರಕ್ತವನ್ನು ಕುಡಿಯುತ್ತಾರೆ. ಊರಿನ ಜನರು ಅವರ ಮನೆಯ ಕುರಿಯನ್ನು ಒಪ್ಪಿಸುತ್ತಾರೆ. ಹೀಗೆ ಪ್ರತಿಯೊಂದು ಹಬ್ಬವು ಅದ್ದೂರಿಯಾಗಿದೆ. ವೆರಿ ನೈಸ್. ಎಷ್ಟನೇ ಕ್ಲಾಸ್ ಹುಡುಗ ನೀನು? 6th. ಆರನೇ class. ಹೆಸರೇನು? ಮಾದೇವ್ ಪ್ರಸಾದ್. ಮಹಾದೇವ್ ಪ್ರಸಾದ್. ಓಕೆ ಓಕೆ, ವೆರಿ ಗುಡ್. ತುಂಬಾ ಚೆನ್ನಾಗಿ ಬರ್ದಿದ್ದೀಪ್ಪ. ಎಷ್ಟೊತ್ತಾಯ್ತು ಅದನ್ನ ಮಾಡಕ್ಕೆ ನಿಂಗೆ? ಒನ್ ಡೇ ಆಯ್ತಂತ ಮೇಡಮ್. ಒನ್ ಡೇಲೆ ಮುಗಿಸ್ಬಿಟ್ಟಿ ಅಷ್ಟನ್ನು ಬರ್ದು. ಹ್ಯಾಂಡ್ ರೈಟಿಂಗು ಚೆನ್ನಾಗಿದೆ ಒಂದು. ತುಂಬಾ ಚೆನ್ನಾಗಿ ಮಾಡಿದ್ದೀಪ್ಪ. ಕೀಪ್ ಇಟ್ ಅಪ್. ಚೆನ್ನಾಗಿ ಓದ್ಕೋ. ಓಕೆ, ಗುಡ್ ಜಾಬ್. ಹೇಳಿ ಮಾಡೋದು. ಮೇಡಮ್ ಡಿಬೇಟ್ ಮಾಡ್ಸೋದು ಇವಾಗೆಲ್ಲ ಸೈನ್ಸ್. ಸೈನ್ಸ್ ಮಾಡಿಸಿ. ಓಕೆ ಮ್ಯಾಮ್. 5 minutes. 1 minute ಮೇಡಮ್. ಬಾಬಾ. Okay, no problem. Wait, puppy. ಶುರು ಮಾಡ್ತಾರೆ ಮೇಡಮ್. Okay. ರೆಡಿ ಮೇಡಮ್. ಶಾಲೆ ಸರ್. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಂಧನಪುರ. ನಮ್ಮ ತಂಡದ ಹೆಸರು ಗೆಲಿಲಿಯೋ. ಹೆಸರು ನನ್ನ ಹೆಸರು ಧನುಷ್, ಸಿಂಧನಪುರ ಶಾಲೆ. ನನ್ನ ಹೆಸರು ಶಶಾಂಕ್, ಸಿಂಧನಪುರ ಶಾಲೆ. ನಾವೀಗ ಮಾಡ್ತಿರೋ ಪ್ರಯೋಗ ಡ್ರಿಪ್ ಇರಿಗೇಷನ್. ಪ್ರಾಯೋಗಿಕ ಸಾಮಗ್ರಿ: ಪೈಪ್, ಸ್ಟ್ರಾ, ಫ್ಲವರ್, ಟ್ಯಾಂಕರ್. ಪ್ರಾಯೋಗಿಕ ವಿಧಾನ ನಾನು ಸೇರಿಸುವಂತಹ ಬಾಟಲಿನಲ್ಲಿ ಟ್ಯಾಂಕರ್ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಿದ್ದೇನೆ. ನೋಡು ಬಂತು ಅಲ್ಲಿ. ಈಗ ನೀರು ಹನಿ ಹನಿಯಾಗಿ ಬೀಳುತ್ತಿದೆ. ಇದರಿಂದ ನಾವು ಕಡಿಮೆ ನೀರಿನಿಂದ ಹೆಚ್ಚು ಬೆಳೆಗಳನ್ನು ಬೆಳೆಯಬಹುದು. ಇದರ ಪ್ರಯೋಜನಗಳು: ಹನಿ ನೀರಾವರಿಯು ಅದರ ನೀರಿನ ಉಳಿತಾಯ ಪ್ರಯೋಜನಗಳನ್ನು ಹೆಸರುವಾಸಿಯಾಗಿದೆ. ಏಕೆಂದರೆ ಇದು ನೀರನ್ನು ನೇರವಾಗಿ ಸಸ್ಯಗಳ ಬೇರುಗಳಿಗೆ ತಲುಪಿಸುತ್ತದೆ ಮತ್ತು ಆವಿಯಾಗುವಿಕೆ ಮತ್ತು ಹರಿವಿನಿಂದಾಗಿ ನೀರಿನ ತ್ಯಾಜ್ಯವನ್ನು ಕಡಿಮೆ ಮಾಡುತ್ತದೆ. ಹನಿ ನೀರಾವರಿಯು ಆರೋಗ್ಯಕರ ಸಸ್ಯ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಏಕೆಂದರೆ ನೀರನ್ನು ಸಸ್ಯಗಳ ಮೂಲ ವಲಯಕ್ಕೆ ವಿತರಿಸಲಾಗುತ್ತದೆ, ಹೊರತು ಕ್ಷೇತ್ರಕ್ಕೆ ಅಲ್ಲ. ಇದು ಕಳೆಗಳ ಬೆಳೆಯನ್ನು ನೀರಿನ ಲಭ್ಯತೆಯನ್ನು ಕಡಿಮೆ ಮಾಡುತ್ತದೆ. ಇದರ ಪರಿಣಾಮವಾಗಿ ಕಡಿಮೆ ಕಳೆಗಳು ಮತ್ತು
ಸಸ್ಯನಾಶಕಗಳು ಮೇಲಿನ ಅವಲಂಬಿಸಿದ ಕಡಿಮೆ ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್, ವೆಲ್ ಡನ್, ವೆಲ್ ಡನ್. ಅದ್ ಮೇಲಿಂದ ಬಾಟ್ಲಾ, ಪ್ಲಾಸ್ಟಿಕ್ ಬಾಟ್ಲಾ ನೀವು ಯೂಸ್ ಮಾಡಿರೋದು ರೆಡ್ ಕಲರ್ದು? ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟಲ್ ತಾನೆ. ಪ್ಲಾಸ್ಟಿಕ್ ಬಾಟ್ಲ್. ಓಕೆ, ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ದೀರಪ್ಪ. ಐ ಲೈಕ್ ದ ಫ್ಯಾಕ್ಟ್ ದಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು, ಉಪಯೋಗ ಏನಾಗುತ್ತೆ ಅದೆಲ್ಲಾನು ನೀಟಾಗಿ ಹೇಳಿದ್ದಾರೆ. ಚಾರ್ಟ್ ಮಾಡಿದ್ದೀರಾ ಅದಕ್ಕೆ? ಚಾರ್ಟ್ ಚಾರ್ಟ್ ಮಾಡಿದ್ರಲ್ಲ. ತರ್ಲಿಲ್ವಂತೆ ಮೇಡಮ್. ಇಲ್ಲ ತರ್ಲಿಲ್ಲ, ಪರವಾಗಿಲ್ಲ, ಮಾಡಿದಾರೆ ತಾನೆ ಚಾರ್ಟ್ ಅನ್ನ? ಮಾಡಿದ್ದಾರೆ ಮೇಡಮ್, ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಒಂದ್ ಕೆಲಸ ಮಾಡಿ, ಈ ಮಾಡಲ್ಸ್ ಅನ್ನೆಲ್ಲ ಇಟ್ಕೊಂಡಿರಿ, ಯಾಕಂದ್ರೆ ನೆಕ್ಸ್ಟ್ ಇಯರ್ ಲೆಸನ್ಸ್ ಹೇಳ್ಕೊಡಕ್ ಉಪಯೋಗ ಆಗತ್ತೆ. ಅದನ್ನೇ ಸೇಮ್ ಇದನ್ನ ರಿಪೀಟ್ ಮಾಡದೇ ಇರೋದ್ ಬದಲು ಈ ಪ್ರಾಜೆಕ್ಟ್ಸ್ ಅನ್ನೆಲ್ಲ ಅದನ್ನೇ ಯೂಸ್ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ಬೋದು. ಮೇ ಬಿ 7th ಸ್ಟ್ಯಾಂಡರ್ಡ್ ಮಕ್ಳು ಬಂದು 6th ಸ್ಟ್ಯಾಂಡರ್ಡ್ ಮಕ್ಳಿಗೆ ಹೇಳ್ಕೊಡ್ಬೋದು, ಮಕ್ಳ ಕೈಲೇ ಹೇಳಿಸ್ಬೋದು. ದಟ್ ಆಲ್ಸೋ ವಿಲ್ ಬಿ ಅ ನೈಸ್ ವೇ ಟು ಟೀಚ್. ಓಕೆ ಮೇಡಮ್. ಹಾ, ಅದನ್ನ ಯಾವ್ದನ್ನು ಇದು ಸೇಫ್ ಆಗಿ ಇಟ್ಕೊಳ್ಳಿ ಎಲ್ಲಾನು. ಓಕೆ ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಇನ್ಯಾವ್ದಲ್ಲೂ ಇದೆಯಪ್ಪ ಸೈನ್ಸ್ ಪ್ರಾಜೆಕ್ಟ್? ಸುರೇಶ್, ಇನ್ಯಾವ್ದಲ್ಲೂ ಸೈನ್ಸ್ ಪ್ರಾಜೆಕ್ಟ್ ಇದೆಯಾ? ಇದೆ, ಎರಡಿದೆ ಮೇಡಮ್. ಓಕೆ, ಗುಡ್.
ಇನ್ನು ಲೇಟ್ ಆಗತ್ತಪ್ಪ. ಶುರು ಮೇಡಮ್ ಈಗ. ಓಕೆ. ಸಾಕು 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 ಸರ್. ಅಲ್ಲ ಈಗ ಹಾಕ್ಬಿಡಿ. ಅದು ಬಿಡಿ ಸರ್, ಎತ್ಕೊಳ್ಳಿ ಸರ್, ಅದೇನಿಲ್ಲ. ಬಿಡಿ ಸರ್, ಮಡಗವ. ಸರಿ, ರೆಡಿ ಮೇಡಮ್. ಎಸ್ ಹಾ ಸರಿ ಸರಿ. ಸಾರಿ ಮೇಡಮ್, ಲೇಟ್ ಆಯ್ತು ಸ್ವಲ್ಪ. ಎರಡು ಮುಗಿಸ್ಕೊಂಡು 2 ಇದೆಯಾ? ಸೈನ್ಸ್ ಪ್ರಾಜೆಕ್ಟ್ ರೆಡಿ ಇದೆಯಾ ಈಗ? ರೆಡಿ ಇದೆ ಮೇಡಮ್, ಶುರು ಮಾಡಪ್ಪ. ಆದ್ಮೇಲಿಂದ ಐ ವಿಲ್ ಸ್ಟಾಪ್. ಓಕೆ, ಹೇಳಿ, ತೋರಿಸಿ. ನನ್ನ ಹೆಸರು ಲಕ್ಷ್ಮಿ, 7ನೇ ತರಗತಿ. ನನ್ನ ಹೆಸರು ಪ್ರಿಯಾ, 7ನೇ ತರಗತಿ. ಟ್ಯಾಂಕ್ ಡ್ರಿಪ್ ಇರಿಗೇಷನ್. ವಾಟರ್ ಮಾಡುವ ವಿಧಾನ. ನಾವು ಮೋಟರ್ ಸಹಾಯದಿಂದ ಬಾವಿಗೆ, ಟ್ಯಾಂಕಿಗೆ ನೀರನ್ನು ಬಳಸುತ್ತೇವೆ. ಆ ಟ್ಯಾಂಕಿಂದ ನಾವು ಗಿಡಗಳಿಗೆ ನೀರನ್ನು ಹಾಕುತ್ತೇವೆ. ಗುಡ್. ಗಿಡಗಳಿಗೆ ನೀರು ಹನಿಯಾಗಿ ಬೀಳುತ್ತದೆ. ವೆರಿ ನೈಸ್. ಉಪಯೋಗ: ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಕಡಿಮೆ ಖರ್ಚಿನಿಂದ ಅಧಿಕ ಲಾಭವಾಗುತ್ತದೆ. ವೆರಿ ಗುಡ್, ಚೆನ್ನಾಗಿ ಮಾಡಿದ್ರಿ. ಎಷ್ಟು ಹೊತ್ತು ತಗೊಂಡ್ರಿ ಮಾಡಕ್ಕೆ ಇದನ್ನ? ಒನ್ ಡೇ ತಗೊಂಡ್ರ? ಸೊ ಅದು ಫಸ್ಟ್ ಒನ್ ಇರೋದು ಯಾತ್ರಲ್ಲಿ ಮಾಡಿದೀರಾ? ಇದು ಮೋಟರ್ ವರ್ಕ್ ಆಗ್ತಾ ಇಲ್ಲ ಮೇಡಮ್, ಇಲ್ಲಾಂದ್ರೆ ಎಲ್ಲೋ ಇಲ್ಲಿಂದ ಬರ್ತದೆ. ಸೇಲ್ ಡೌನ್ ಆಗ್ಬಿಟ್ಟಿದೆ ಅದು. ಇಲ್ಲಿಂದ ಜಂಪ್ ಆಗುತ್ತೆ ಮೇಡಮ್ ನೀರು. ಓಕೆ, ಗೊತ್ತಾಯ್ತು. ಅದು ಕೋಕ್ ಬಾಟ್ಲ್ ಇರ್ಬೇಕಲ್ವಾ? ಕೋಕೋ ಸ್ಪ್ರೈಟ್ ಬಾಟ್ಲ್ ಏನೋ ಅದು. ಹೌದೌದು ಸರ್. ಒಡೆದ್ ಮಾಡಿದ್ದಾರೆ. ಬಾಕಿ ಇದೆಲ್ಲ ರಟನ್ ಪೀಸ್ ಮೇಡಮ್. ವೆರಿ ನೈಸ್, ವೆರಿ ವೆಲ್ ಡನ್. ನಂದೀಶ್ ಸರ್ ಡೈರೆಕ್ಟ್ ಮಾಡಿದ್ರಾ? ಅಲ್ಲಿಂದ ನಿಮ್ಗೆ ಹೆಲ್ಪ್ ಮಾಡಿದ್ರಾ? ಹಾ ಮೇಡಮ್, ಅದು ಯೂಟ್ಯೂಬ್ ಲಿಂಕ್ ಕಳ್ಸಿದ್ರಲ್ಲ, ನೋಡ್ಕೊಂಡು ಮಾಡ್ಸಿದ್ದು ಮೇಡಮ್. ಓ ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾಡ್ಸಿದ್ದೀರಪ್ಪ. ಯಾರು ನೀವು ಸುರೇಶ್ ಹೆಲ್ಪ್ ಮಾಡಿದ್ರಾ? ಹಾ ಮೇಡಮ್, ನಮ್ ಶಾಲೆ ನಾವೊಂದ್ 5 ಶಾಲೆದು, ಸುರೇಶ್ ಒಂದ್ 4 ಶಾಲೆದು ಲಿಂಕ್ ಕಳ್ಸಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಮಕ್ಕಳಿಗೆ ಒನ್ ಡೇನೆ ಟ್ರೈನ್ ಮಾಡಿ ಅವ್ರಿಗೆ ಈ ರೀತಿ ಮಾಡ್ಬೇಕು ಅಂದಾಗ ಮಕ್ಕಳಿಗೆ ಒನ್ ಡೇ ಕೂತ್ಕೊಂಡು ಮಾಡಿದಾರೆ ಮೇಡಮ್ ಒಂದೊಂದ್ ಇದು. ವೆರಿ ಗುಡ್, ವೆರಿ ವೆಲ್ ಡನ್, ವೆರಿ ವೆಲ್ ಡನ್, ಎಕ್ಸಲೆಂಟ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದಾರ ಮಕ್ಕಳು. ಇನ್ನು ಸ್ವಲ್ಪ ಉಪಯೋಗಗಳನ್ನ, ಪ್ರಯೋಜನಗಳನ್ನ ಸ್ವಲ್ಪ ಇನ್ನು ಚಾರ್ಟ್ ತೋರಿಸಿ. ನಿಧಾನ. ನೆಕ್ಸ್ಟ್ ರೆಡಿನಪ್ಪ ಮೇಡಮ್. ಈಗ ಡಿಬೇಟ್ ಏನ್ ಮಾಡೋಣ ಮೇಡಮ್? ಡಿಬೇಟ್ ನಂಗೆ ತುಂಬಾ ಲೇಟ್ ಆಗ್ತಾ ಇದೆಪ್ಪ, ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ. ಬೆಳಗಿನ ಜಾವ ವಿಡಿಯೋ ಮಾಡಿ ಕಳಿಸ್ಬಿಡಿ. ಓಕೆ, ಮಾಡಿದ್ದಾರೆ. ಸ್ವಲ್ಪ ಓಕೆ, ಕುಡ್ ಹ್ಯಾವ್ ಬಿನ್ ಡನ್ ಅ ಲಿಟಲ್ ಬೆಟರ್, ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಅದನ್ನ ತಿಳ್ಕೊಬೇಕು ಮಕ್ಕಳ್ರ. ಓಕೆ, ಬರೀ ಮಾಡೋದಲ್ಲ ಎಕ್ಸ್ಪೆರಿಮೆಂಟ್. ಅದ್ರ ಪ್ರಯೋಜನ, ಅದ್ರ ಉಪಯೋಗ ಏನ್, ಅದ್ರದ್ದು ಇದು ಎಲ್ಲಿ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ಕೂಲಂಕುಷವಾಗಿ ನೋಡ್ಬಿಟ್ಟು ಕಲ್ತ್ಕೋಬೇಕು. ಓಕೆ, ಅದನ್ನ ಓದ್ಕೊಳ್ಳಿ, ಇದನ್ನ ಬಿಡ್ಬೇಡಿ, ಈಗ್ಲೇ ಹೋಗಿ ಓದ್ಕೊಳ್ಳಿ. ಓಕೆ ಓಕೆ, ಥ್ಯಾಂಕ್ ಯು. 1 ಮಿನಿಟ್, ಹಂಗೆ ಇನ್ನೊಂದು ಇದೆ ಪ್ರಾಜೆಕ್ಟ್ ಸೈನ್ಸ್, ಮುಗಿಸ್ಬಿಟ್ಟು ಡಿಬೇಟ್ ನಾ ಮಾಡ್ಕೊತೀವಿ ಮೇಡಮ್. ಓಕೆ. ಮೇಡಮ್ ಇನ್ನೊಂದು ಅದೇ ಗುಂಡ್ಲುಪೇಟೆ ಶಾಲೆ ಮೇಡಮ್, ಟೈಮ್ ಆಯ್ತು, ಮಕ್ಳು ಮನೆಗೆ ಹೊಟ್ಟೋದ್ರಂತೆ. ನಾಳೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಓಕೆಪ್ಪ, ಸರಿ, ಹಂಗ್ ಮಾಡಿ. ಆಗ ನಿಲ್ಲಿಸ್ಬಿಡ್ಲಾ ಈಗ? ಓಕೆ, ನಿಲ್ಲಿಸ್ಬಿಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಾಳೆ ಹುಡುಗರು ಮತ್ತೆ ಬಣಿ ತಗೊಳ್ತಾರ ಮೇಡಮ್. ಅದು ಹೆಡ್ ಮಾಸ್ಟ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಿತ್ತು ನಾನು. ಅದು ವಾಲ್ಯೂಮ್ ಕೇಳಿಸ್ತಿರ್ಲಿಲ್ಲಪ್ಪ, ಅಷ್ಟ್ರೊಳಗೆ ಅವ್ರು ಹೊರಟು ಬಿಟ್ರು. ಸೊ ನಾನು ಥ್ಯಾಂಕ್ ಮಾಡ್ಬೇಕಿತ್ತು, ಹೇಳ್ಬಿಡಿ ನನ್ನ ಪರವಾಗಿ. ಓಕೆ, ತಿಳಿಸ್ಬಿಡಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಟೈಮ್ ಅಂತ ತಿಳಿಸ್ತೀನಿ. ಮಾರ್ನಿಂಗ್ 11:00 ಮೇಡಮ್ ನಾಳೆ.
ಓ ವೆರಿ ಗುಡ್. ಅದು ವಾಸಿ ಅದಕ್ಕೆ ವಾಸುಕಿ ಮೋಸ್ಟ್ಲಿ ಮಾಡ್ತಾರೆ. ಅವ್ರಿಗೆ ತುಂಬಾ ಸುಸ್ತಾಗಿ ಹೋಗಿತ್ತಪ್ಪ, ಅದಕ್ಕೆ ನಾನು ಅವ್ರಿಗೆ ಬ್ರೇಕ್ ಕೊಟ್ಟೆ. ನೆನ್ನೆನು 2 ಗಂಟೆವರೆಗೂ ಎದ್ದಿದ್ರು, ಕೆಲ್ಸಾನು 11 ಗಂಟೆಗೆ ನಿಲ್ಸಿದ್ರು, ಅವ್ರ ಕೆಲ್ಸ ಅದಕ್ಕೆ ನಾ ಮಾಡಿದೆ. ಓಕೆ, ನಾಳೆ ಮೇಡಮ್ ಒಂದ್ ಸ್ವಲ್ಪ ಗಲಾಟೆ ಜಾಸ್ತಿ. ಓಕೆ ಸರಿ, ನಾಳೆ ಅವ್ರು ಮಾಡ್ತಾರೆ. ಓಕೆಪ್ಪ, ಥ್ಯಾಂಕ್ ಯು, ಬಾಯ್. ಆದ್ರೆ ನೀವು ಟ್ರೈ ಮಾಡಿ ಮೇಡಮ್ ನಾಳೆ. ನೋಡ್ತೀನಿ. ಓಕೆಪ್ಪ, ಬಾಯ್. ಓಕೆ ಮೇಡಮ್.